ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಪುಲ್ಲಿಯನ್ನು ಡಿಸ್ಮೆಂಟಲ್ ಮತ್ತು ಮೌಂಟ್ ಹೇಗೆ ಮಾಡುವುದು ಎಂಬುದನ್ನು ಕಲಿಯುತ್ತಿದ್ದೇವೆ. ಉದ್ದೇಶಗಳು: ಈ ವಿಡಿಯೋದ ಕೊನೆಯಲ್ಲಿ ನೀವು ಮಾಡಬಹುದಾದ ಮೊದಲನೆಯದಾಗಿ ಪುಲ್ಲರ್ ಬಳಸಿ ಪುಲ್ಲಿಯನ್ನು ಹೊರತೆಗೆಯಿರಿ. ಎರಡನೆಯದಾಗಿ ಹಾರ್ಬರ್ ಪ್ರೆಸ್ ಅನ್ನು ಬಳಸಿಕೊಂಡು ಪುಲ್ಲಿಯನ್ನು ಹೊರತೆಗೆಯಿರಿ. ಮೂರನೆಯದಾಗಿ ಶಾಫ್ಟ್ ಮೇಲೆ ಪುಲ್ಲಿಯನ್ನು ಮೌಂಟ್ ಮಾಡಿ. ಈ ಪ್ರಯೋಗಕ್ಕಾಗಿ ಅಗತ್ಯವಿರುವ ಮಷಿನರಿ ಮತ್ತು ಟೂಲ್ಗಳನ್ನು ಚರ್ಚಿಸೋಣ. ಪುಲ್ಲಿ ಪುಲ್ಲರ್ 3 legs 12 inches 1 number. ಡಬಲ್ ಎಂಡೆಡ್ ಸ್ಪ್ಯಾನರ್ ಸೆಟ್ 6 ರಿಂದ 32 mm 1 set. ಹಾರ್ಬರ್ ಪ್ರೆಸ್ 1 ton 1 number. ಮ್ಯಾಂಡ್ರೆಲ್ 1 number. ಎಲೆನ್ ಕೀ ಸೆಟ್ 1 number. ಸಾಫ್ಟ್ ಹ್ಯಾಮರ್ 1 number. ಪ್ರಾಯೋಗಿಕವಾಗಿ ಮಾಡೋಣ. ಕಾರ್ಯ 1, ಶಾಫ್ಟ್ನಿಂದ ಪುಲ್ಲಿಯನ್ನು ಹೊರತೆಗೆಯಿರಿ. ಕಾರ್ಯ 1A, ಪುಲ್ಲರ್ ಬಳಸಿ ಪುಲ್ಲಿಯನ್ನು ತೆಗೆದುಹಾಕಿ. ಕಾರ್ಯ 1B, ಹಾರ್ಬರ್ ಪ್ರೆಸ್ ಬಳಸಿ ಪುಲ್ಲಿಯನ್ನು ತೆಗೆದುಹಾಕಿ. ಪುಲ್ಲರ್ ಬಳಸಿ ಪುಲ್ಲಿಯನ್ನು ಹೊರತೆಗೆಯಿರಿ. ಹಂತ 1, ಶಾಫ್ಟ್ ಮತ್ತು ಪುಲ್ಲಿಯ ಗಾತ್ರ ಪ್ರಕಾರ ಪುಲ್ಲರ್ ಸರಿಯಾದ ಗಾತ್ರವನ್ನು ಆಯ್ಕೆ ಮಾಡಿ. ಹಂತ 2, ಶಾಫ್ಟ್ ತೆಗೆಯುವ ಮೊದಲು ಶಾಫ್ಟ್ ಸುತ್ತಲೂ ಕೆಲವು ಹನಿ ಎಣ್ಣೆಯನ್ನು ಹಚ್ಚಿ. ಪುಲ್ಲಿಯನ್ನು ಗಟ್ಟಿಯಾಗಿ ಹಿಡಿದಿಡಲು ಪುಲ್ಲರ್ ಲೆಗ್ಸ್ ಅನ್ನು ಪುಲ್ಲಿಯ ಡಯಾಗ್ನಲ್ ನಲ್ಲಿ ವಿರುದ್ಧ ಸೈಡ್ ನಲ್ಲಿ ಇಡಿ. ಹಂತ 4, ಪುಲ್ಲರ್ ಮಧ್ಯದ ಸ್ಕ್ರೂ ಅನ್ನು ಹ್ಯಾಂಡ್ ಸ್ಕ್ರೂಯಿಂಗ್ ಮೂಲಕ ಇರಿಸಿ. ಇದರಿಂದ ಶಾಫ್ಟ್ನಿಂದ ಪುಲ್ಲಿಯನ್ನು ಸಂಪೂರ್ಣವಾಗಿ ಹೊರತೆಗೆಯಲು ಬೇಕಾದಷ್ಟು ಉದ್ದ ಸೆಂಟರ್ ಸ್ಕ್ರೂ ಲಭ್ಯವಾಗುತ್ತದೆ. ಹಂತ 5, ಸರಿಯಾದ ಗಾತ್ರದ ಸ್ಪ್ಯಾನರ್ ಅನ್ನು ಬಳಸಿಕೊಂಡು ಮಧ್ಯದ ಸ್ಕ್ರೂ ಅನ್ನು ಕ್ರಮೇಣ ಬಿಗಿಗೊಳಿಸಿ. ಮತ್ತು ಪುಲ್ಲಿಯು ಶಾಫ್ಟ್ನಿಂದ ಮುಕ್ತವಾಗಿ ಹೊರಬರುತ್ತಿದೆಯೋ ಎಂದು ಪರಿಶೀಲಿಸಿ. ಸೆಂಟರ್ ಸ್ಕ್ರೂನ ತಲೆಯ ಮೇಲೆ ಸ್ವಲ್ಪ ಹ್ಯಾಮರ್ನಿಂದ ಹೊಡೆಯಿರಿ. ಇದು ಪುಲ್ಲಿ ಶಾಫ್ಟ್ನಿಂದ ಮುಕ್ತವಾಗಿ ಹೊರಬರಲು ಕಾರಣವಾಗುತ್ತದೆ. ಹಂತ 6, ಶಾಫ್ಟ್ನ ತುದಿಯಲ್ಲಿ ಯಾವುದೇ ಬರ್ಸ್ ಅಥವಾ ಉಬ್ಬುವಿಕೆ ತೆಗೆದುಹಾಕಿ. ಫ್ಲಾಟ್ ಫೈಲ್ ಬಳಸಿ ಶಾಫ್ಟ್ನ ತುದಿಯನ್ನು ಸ್ವಚ್ಛಗೊಳಿಸಿ. ಸಣ್ಣ ಶಾಫ್ಟ್ನಿಂದ ಪುಲ್ಲಿ ತೆಗೆದುಹಾಕಲು ಹಾರ್ಬರ್ ಪ್ರೆಸ್ ಬಳಸಿ. ಪುಲ್ಲಿಯನ್ನು ತೆಗೆಯಲು ಉದ್ದವಾದ ಶಾಫ್ಟ್ನಿಂದ ಅಥವಾ ಯಂತ್ರಕ್ಕೆ ಹಚ್ಚಿದ ಶಾಫ್ಟ್ನಿಂದ ತೆಗೆಯಬಹುದು. ಸರಿಯಾದ ಪುಲ್ಲರ್ ಬಳಸಿ. ಹಾರ್ಬರ್ ಪ್ರೆಸ್ ಬಳಸಿ ಪುಲ್ಲಿಯನ್ನು ಹೊರತೆಗೆಯಿರಿ. ಹಂತ 1, ಶಾಫ್ಟ್ನ ತುದಿಯಿಂದ ಯಾವುದೇ ಬರ್ಸ್ ಅಥವಾ ಉಬ್ಬುವಿಕೆಯನ್ನು ತೆಗೆದುಹಾಕಲು ಫ್ಲಾಟ್ ಫೈಲ್ನೊಂದಿಗೆ ಶಾಫ್ಟ್ನ ತುದಿಯನ್ನು ಸ್ವಚ್ಛಗೊಳಿಸಿ. ಹಂತ 2, ಹಾರ್ಬರ್ ಪ್ರೆಸ್ ಅನ್ನು ಶಾಫ್ಟ್ ಪ್ರಕಾರ ಹೊಂದಿಸಿ. ಅದು ಶಾಫ್ಟ್ ಡಯಾಮೀಟರ್ಗಿಂತ ಕಡಿಮೆ ಇರಬೇಕು. ಹಂತ 3, ಶಾಫ್ಟ್ನ ಡಯಾಮೀಟರ್ಗಿಂತ ಕಡಿಮೆ ಇರಬೇಕಾದ ಶಾಫ್ಟ್ಗೆ ಅನುಗುಣವಾಗಿ ಮ್ಯಾಂಡ್ರೆಲ್ ಅನ್ನು ಆಯ್ಕೆ ಮಾಡಿ. ಹಂತ 4, ಒಂದು ಜೋಡಿ ಸಮಾನಾಂತರ ಬ್ಲಾಕ್ಗಳನ್ನು ಆಯ್ಕೆ ಮಾಡಿ ಮತ್ತು ಅವುಗಳನ್ನು ಪ್ರೆಸ್ನ ಹಾಸಿಗೆಯ ಮೇಲೆ ಇರಿಸಿ. ಹಂತ 5, ಸಮಾನಾಂತರ ಬ್ಲಾಕ್ಗಳ ಮೇಲೆ ಶಾಫ್ಟ್ನೊಂದಿಗೆ ಪುಲ್ಲಿ ಇರಿಸಿ. ಅಂದರೆ ಪುಲ್ಲಿ ಇರುವ ಶಾಫ್ಟ್ ಪ್ರೆಸ್ನ ರಾಮ್ಗೆ ಅನುಗುಣವಾಗಿರುತ್ತದೆ. ಗರಿಷ್ಠ ಬೆಂಬಲವನ್ನು ನೀಡಲು ಸಮಾನಾಂತರ ಬ್ಲಾಕ್ಗಳು ಶಾಫ್ಟ್ಗೆ ಹತ್ತಿರದಲ್ಲಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 6, ತೆಗೆಯುವ ಸಮಯದಲ್ಲಿ ಘರ್ಷಣೆಯನ್ನು ಕಡಿಮೆ ಮಾಡಲು ಶಾಫ್ಟ್ ಸುತ್ತಲೂ ಕೆಲವು ಹನಿ ಎಣ್ಣೆ ಹಚ್ಚಿ. ಹಂತ 7, ಮ್ಯಾಂಡ್ರೆಲ್ ಅನ್ನು ಶಾಫ್ಟ್ನಲ್ಲಿ ಇರಿಸಿ ಮತ್ತು ಪ್ರೆಸ್ನ ರಾಮ್ಗೆ ಅನ್ನು ಮಾಂಡ್ರೆಲ್ ಅಲ್ಲಿ ಇರಿಸಿ.
ಹಂತ 8 ಮ್ಯಾಂಡ್ರಲ್ನ ಮೇಲೆ ರಾಮ್ನೊಂದಿಗೆ ಲಘು ಒತ್ತಡವನ್ನು ಕ್ರಮೇಣವಾಗಿ ಅನ್ವಯಿಸಿ. ಇದರಿಂದ ಶಾಫ್ಟ್ ಅನ್ನು ಪುಲ್ಲಿಯಿಂದ ಹೊರತೆಗೆಯಲು ಸಹಾಯವಾಗುತ್ತದೆ. ಪುಲ್ಲಿಯಿಂದ ಶಾಫ್ಟ್ ಸಂಪೂರ್ಣವಾಗಿ ಹೊರಬರುವವರೆಗೆ ರಾಮ್ ಮೇಲೆ ಅದೇ ಒತ್ತಡವನ್ನು ಅನ್ವಯಿಸಿ. ಹಂತ 9 ರಾಮ್ ಅನ್ನು ಅದರ ಮೂಲ ಸ್ಥಾನಕ್ಕೆ ಕ್ರಮೇಣ ಹಿಂತಿರುಗಿಸಿ ಮತ್ತು ಮ್ಯಾಂಡ್ರಲ್ ಅನ್ನು ತೆಗೆದುಹಾಕಿ. ಕಾರ್ಯ 2 ಪುಲ್ಲಿ ಮತ್ತು ಶಾಫ್ಟ್ ಅನ್ನು ಜೋಡಿಸಿ. ಹಂತ 1 ಶಾಫ್ಟ್ ಮತ್ತು ಹಬ್ನಲ್ಲಿರುವ ಕೀವೇಯನ್ನು ಡಿಬರ್ ಮಾಡಿ ಮತ್ತು ಕೀವೇಗಳನ್ನು ಸ್ವಚ್ಛಗೊಳಿಸಿ. ಹಂತ 2 ಶಾಫ್ಟ್ ಮತ್ತು ಹಬ್ ಮತ್ತು ಕೀವೇಗಳ ಆಯಾಮಗಳನ್ನು ಪರಿಶೀಲಿಸಿ. ಹಂತ 3 ಶಾಫ್ಟ್ನಲ್ಲಿ ಹಬ್ ಅನ್ನು ಸೇರಿಸುವ ಮೂಲಕ ಶಾಫ್ಟ್ ಮೇಲೆ ಕೈ ಇಟ್ಟು ಪರಿಶೀಲಿಸಿ. ಇದರಿಂದ ಅದು ಬಿಗಿಯಾದ ಪುಷ್ ಫಿಟ್ ಆಗಿದೆ ಎಂದು. ಸರಿಯಾದ ಫಿಟ್ ಪಡೆಯುವವರೆಗೆ ವರ್ಕ್ ಪೀಸ್ನ ಶಾಫ್ಟ್ ಅಥವಾ ಪುಲ್ಲಿ ಬೋರ್ ಅನ್ನು ಪಾಲಿಶ್ ಮಾಡಿ. ಹಂತ 4 ಸರಿಯಾದ ವಿಭಾಗ ಮತ್ತು ಉದ್ದದ ಗಿಬ್ ಹೆಡ್ ಕೀಯನ್ನು ಆಯ್ಕೆ ಮಾಡಿ. ಹಂತ 5 ಶಾಫ್ಟ್ನ ಕೀವೇಗೆ ಸೇರಿಸುವ ಮೂಲಕ ಅಗಲಕ್ಕಾಗಿ ಕೀಯನ್ನು ಪರಿಶೀಲಿಸಿ. ಕೀವೇಯಲ್ಲಿ ಲೈಟ್ ಟ್ಯಾಪ್ ಫಿಟ್ ಆಗುವವರೆಗೆ ಫೈಲ್ ಅನ್ನು ಎಳೆಯಿರಿ. ಅಂತೆಯೇ ಹಬ್ನ ಕೀವೇಯಲ್ಲಿರುವ ಕೀಯನ್ನು ಪರಿಶೀಲಿಸಿ. ಹಂತ 6 ಸಾಫ್ಟ್ ಹ್ಯಾಮರ್ನಿಂದ ಸ್ವಲ್ಪ ಟ್ಯಾಪ್ ಮಾಡುವ ಮೂಲಕ ಶಾಫ್ಟ್ಗೆ ಹಬ್ ಅನ್ನು ಹೊಂದಿಸಿ. ಹಂತ 7 ಕೀವೇಯಲ್ಲಿ ಕೀಲಿಯನ್ನು ಟ್ಯಾಪ್ ಮಾಡಿ. ಕೀಲಿಯನ್ನು ತೆಗೆದುಹಾಕಿ ಮತ್ತು ಯಾವುದೇ ಹೆಚ್ಚಿನ ಸ್ಥಳಗಳನ್ನು ಪರಿಶೀಲಿಸಿ ಮತ್ತು ಹೆಚ್ಚಿನ ಸ್ಥಳಗಳನ್ನು ಫೈಲ್ ಮಾಡಿ. ಹಬ್ನ ಬಾಸ್ನಿಂದ ಕೀ ಹೆಡ್ ಸರಿಸುಮಾರು 15 ಮಿಲಿಮೀಟರ್ ದೂರದಲ್ಲಿರುವವರೆಗೆ ಮೇಲಿನ ಕಾರ್ಯಾಚರಣೆಯನ್ನು ಪುನರಾವರ್ತಿಸಿ. ಹಂತ 8 ಕೀ ತೆಗೆದುಹಾಕಿ ಮತ್ತು ಫೇಸ್ಗಳ ಮೇಲೆ ಫಿಟ್ ಅನ್ನು ಪರಿಶೀಲಿಸಿ. ಹಂತ 9 ಹ್ಯಾಮರ್ನಿಂದ ದೃಢವಾದ ಹೊಡೆತದಿಂದ ಕೀಲಿಯನ್ನು ಹೊಂದಿಸಿ. ಈ ವಿಡಿಯೋದಲ್ಲಿ ನಾವು ಶಾಫ್ಟ್ನಿಂದ ಪುಲ್ಲಿಯನ್ನು ಹೊರತೆಗೆಯುವುದು ಮತ್ತು ಪುಲ್ಲಿ ಮತ್ತು ಶಾಫ್ಟ್ ಅನ್ನು ಹೇಗೆ ಜೋಡಿಸುವುದು ಎಂದು ಚರ್ಚಿಸಿದ್ದೇವೆ.